ಮಾಗಡಿ ರೋಡ್ ನೈಸ್ ರೋಡ್ ಇಂದ ಜಸ್ಟ್ 5 ಕಿಲೋಮೀಟರ್ ಆಗುತ್ತೆ. ವಿದ್ಯಾಸಂಸ್ಕಾರ ಸ್ಕೂಲ್ ಮತ್ತೆ ಕಡುಬಗೆರೆ ಕ್ರಾಸ್ ಇಂದ ಜಸ್ಟ್ 3 ಕಿಲೋಮೀಟರ್ ಆಗುತ್ತೆ. ಜನಪ್ರಿಯ ಅಪಾರ್ಟ್ಮೆಂಟ್ ಇಂದ 2 ಕಿಲೋಮೀಟರ್ ಇದೆ. ಭಾರತ್ ಮಾತಾ ಸ್ಕೂಲ್ಗೆ ಅಟ್ಯಾಚ್ ಆಗಿ ಮಾಡಿದೀವಿ. 2 ಎಕರೆಲ್ ಮಾಡಿರೋ ಅಂತ ಲೇಔಟ್ ಇದು. 60 ಸೈಟ್ ಇದೆ. ಅದರಲ್ಲಿ ಪ್ರೆಸೆಂಟ್ಲಿ ಅವೈಲಬಿಲಿಟಿ 43 ಸೈಟ್ ಇದೆ. 2300 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇದೆ. ಇದರಲ್ಲಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀನಿ. ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತೆ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಇರುವಂತ ಲೇಔಟ್ ಇದು. ಬನ್ನಿ, ಆದಷ್ಟು ಬೇಗ ಸೈಟ್ ನಿಮ್ದಾಗಿಸ್ಕೊಳ್ಳಿ. ನಮಸ್ಕಾರ, ನಾನು ನಿಮ್ಮ ರೂಪ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಇನ್ನೊಂದು ಹೊಸ ಲೇಔಟ್ ಇನ್ಫಾರ್ಮೇಶನ್ ಜೊತೆ ಬಂದಿದ್ದೀನಿ. ನಾನು ಇವತ್ತು ಬಂದಿರೋದು, ಎಲ್ಲರಿಗೂ ಮಾಗಡಿ ಮೇನ್ ರೋಡ್ ಗೊತ್ತೇ ಇದೆ. ಅಲ್ಲಿಂದ ಜನಪ್ರಿಯ ಅಪಾರ್ಟ್ಮೆಂಟ್ಸ್ ಎಲ್ಲರಿಗೂ ಪರಿಚಯ ಇದೆ. ಆ ಜನಪ್ರಿಯ ಅಪಾರ್ಟ್ಮೆಂಟ್ಸ್ ಇಂದ ಕೇವಲ 2 ಕಿಲೋಮೀಟರ್ ಅಲ್ಲೇ ಈ ಲೇಔಟ್ ಲೆಕ್ಕಟ್ ಆಗಿದೆ. ನೋಡ್ತಾ ಇದೀರಲ್ಲ, ಈ ಲೇಔಟ್ ಬಂದು ಟೋಟಲ್ ಆಗಿ 2 ಎಕರೆಲ್ ಮಾಡಿರೋಂತ ಲೇಔಟ್. ನನ್ನ ಬ್ಯಾಕ್ ಸೈಡ್ ನೋಡ್ತಾ ಇದೀರಲ್ಲ, ಅದು ಸ್ಕೂಲು. ನಾನು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಕೂಡ ನಾನು ನಿಮ್ಗೆ ಹೇಳಿದೆ, ಭಾರತ್ ಮಾತಾ ಅಂತ ಹೇಳ್ಬಿಟ್ಟು ಸ್ಕೂಲ್ ಕೂಡ ಬ್ಯಾಕ್ ಸೈಡ್ ನೋಡಿ, ಅದೇ ಸ್ಕೂಲ್ ಬ್ಯಾಕ್ ಸೈಡ್ ಅಲ್ಲಿ ಲೇಔಟ್ ಲೊಕೇಟ್ ಆಗಿದೆ. ಹಾಗೆ ನನ್ನ ಬ್ಯಾಕ್ ಸೈಡ್ ಕೂಡ ನೋಡ್ತಿದ್ರಲ್ಲ, ಅವಾಗಲೇ ಸುಮಾರು ಮನೆಗಳು ಕೂಡ ಕನ್ಸ್ಟ್ರಕ್ಷನ್ ಆಗಿದೆ. ಇನ್ನು ಹೆಚ್ಚಿನ ಮಾಹಿತಿ ತಿಳಿಸ್ಕೊಡೋದಿಕ್ಕೆ ಇವತ್ತು ನಮ್ ಜೊತೆ ಗುರು ಸರ್ ಅವ್ರು ಇದಾರೆ. ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ, ಬನ್ನಿ. ಇವತ್ತು ನಮ್ ಜೊತೆ ಗುರು ಸರ್ ಅವ್ರು ಇದಾರೆ. ಹಾಯ್ ಸರ್. ನಮಸ್ತೆ ಸರ್. ಸರ್ ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಇವತ್ತು ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನ್ ಅಲ್ಲಿ ಇದೀವಿ ಸರ್ ನಾವು? ಮೇಡಮ್, ಈ ಲೊಕೇಶನ್ ವಿದ್ಯಾಸಂಸ್ಕಾರ ಸ್ಕೂಲ್ ಇಂದ ಒಂದ್ ಸ್ವಲ್ಪ ಮುಂದ್ಗಡೆ ಬಂದ್ರೆ ಕಡುಬಗೆರೆ ಕ್ರಾಸ್ ಅಂತ ಸಿಗುತ್ತೆ. ಅಲ್ಲಿಂದ ಒಂದು 3/4 ಕಿಲೋಮೀಟರ್ ಬಂದ್ರೆ ಜನಪ್ರಿಯ ಅಪಾರ್ಟ್ಮೆಂಟ್ ಅಂತ ಇದೆ. ಆ ಜನಪ್ರಿಯ ಅಪಾರ್ಟ್ಮೆಂಟ್ ಇಂದ ಎಕ್ಸಾಕ್ಟ್ 2 ಕಿಲೋಮೀಟರ್ ಅಲ್ಲಿ ಬೆಟ್ಟಳ್ಳಿ ಅನ್ನೋ ಊರಿಗೆ ಭಾರತ್ ಮಾತಾ ಸ್ಕೂಲ್ಗೆ ಅಟ್ಯಾಚ್ ಆಗಿ ಈ ಲೇಔಟ್ ನ ಮಾಡ್ತಾ ಇದ್ದೀವಿ. ಸರ್, ಇವಾಗವರೆಗೂ ಎಷ್ಟು ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿದೀರಾ ಸರ್? ನಮ್ದು 7 ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ. ಇದು 8ನೇ ಪ್ರಾಜೆಕ್ಟ್. 8ನೇ ಇದಲ್ದೇನು ಕೂಡ ನಾವು ಇನ್ನ 3 ಪ್ರಾಜೆಕ್ಟ್ ಆಲ್ರೆಡಿ ತಾವರೆಕೆರೆ ಮತ್ತೆ ನೆಲಮಂಗಲ ಮತ್ತೆ ಮಾಚೋಳಿ ಕಡೆ ಮಾಡಿದ್ವಿ. ಅದೆಲ್ಲ ಇವಾಗ ರನ್ನಿಂಗ್ ಅಲ್ಲಿ ಇರೋದಲ್ಲ? ಪ್ರೆಸೆಂಟ್ 6 ಪ್ರಾಜೆಕ್ಟ್ ಆಲ್ರೆಡಿ ಅವೈಲೇಬಲ್ ಇದೆ. ಮತ್ತೆ ಸೈಟ್ ಬುಕ್ ಮಾಡಿ ಜನ ನೋಡಿ ತಗೊಳ್ಳೋ ಅಂತ ಆಪ್ಷನ್ಸ್ ಇದೆ. ಸರ್, ನಿಮ್ಮ ಆಫೀಸ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ನಮ್ಮ ಆಫೀಸ್ ಲೊಕೇಶನ್ ಚಿಕ್ಕೋಲ್ರಟ್ಟಿ ಅಂತ ಗೊತ್ತಿರಬಹುದಲ್ಲ ಮೇಡಮ್. ಚಿಕ್ಕೋಲ್ರಟ್ಟಿ ಬಸ್ ಸ್ಟಾಪ್ ಆಪೋಸಿಟ್ ಆಗಿ ನಮ್ಮ ಆಫೀಸ್ ಬರುತ್ತೆ. ಜಯದೇವಿ ಮೆಮೋರಿಯಲ್ ಹಾಸ್ಪಿಟಲ್ ನಮ್ಮ ಆಫೀಸ್ ಆಪೋಸಿಟ್ ಇದೆ. ಹೌದಾ ಸರ್? ಓಕೆ ಸರ್, ಇವಾಗ ಈ ಲೇಔಟ್ ಎಷ್ಟು ಎಕರೆಲ್ ಮಾಡಿದೀರಾ ಸರ್? ಇದು 2 ಎಕರೆ 4 ಕುಂಟ ಜಮೀನಲ್ಲಿ ಮಾಡಿರೋ ಅಂತ ಪಂಚಾಯತ್ ಅಪ್ರೂವಲ್ ಆಗಿರೋ ಅಂತ ಲೇಔಟ್. ಇಲ್ಲಿ 60 ಸೈಟ್ಸ್ ಇದೆ. 60 ಸೈಟ್ಸ್. ಹೌದು. ರೈಟ್ ನಾವು ಎಷ್ಟು ಅವೈಲೇಬಲ್ ಇದೆ ಸರ್? ಒಂದು 43 ಸೈಟ್ ಅವೈಲಬಿಲಿಟಿ ಇದೆ. ಹೌದಾ? ರೋಡ್ಗೆ 30 ಅಡಿ, ಹಿಂದ್ಗಡೆಗೆ 20 ಅಡಿ ಇರೋ ಅಂತ ಅವೈಲಬಿಲಿಟಿ ಸೈಟ್ಸ್ ಇದೆ. ಮತ್ತೆ 30ಕ್ಕೆ 40 ಇರೋ ಸೈಟ್ಸ್ ಇದೆ. ಇಲ್ಲಿ ಇರೋದು 30ಕ್ಕೆ 20. ಮೇನ್ ರೋಡ್ಗೆ 30 ಅಡಿ. ಬೇರೆ ಲೇಔಟ್ ಗಳು ನೀವು ನೋಡ್ರಂಗೆ ರೋಡ್ಗೆ 20, ಹಿಂದಕ್ಕೆ 30 ಇರುತ್ತೆ. ನಮ್ಮ ಲೇಔಟ್ ಅಲ್ಲಿ ರೋಡ್ಗೆ 30 ಇದೆ, ಹಿಂದಕ್ಕೆ 20 ಇದೆ. ಇದನ್ ಬಿಟ್ಟು 30-40 ಎಕ್ಸಾಕ್ಟ್ ರೋಡ್ಗೆ 30 ಅಡಿ ಇದೆ, ಹಿಂದಕ್ಕೆ 40 ಅಡಿ ಇರುವಂತ ಅವೈಲಬಿಲಿಟಿ ಸೈಟ್ಸ್ ಇದೆ. 2 ರೋಡ್ ಬರುತ್ತೆ. 2 ರೋಡ್ ಅಲ್ಲಿ ನಿಮ್ಗೆ ಈಸ್ಟ್ ಮತ್ತೆ ವೆಸ್ಟ್ ಮಾತ್ರ ಅವೈಲಬಿಲಿಟಿ ಇದೆ. ಈಸ್ಟ್ ಮತ್ತೆ ವೆಸ್ಟ್ 2 ಅವೈಲಬಲ್ ಇರೋದು. ನಾರ್ತ್ ಸೌತ್ ಇಲ್ಲಿ 2 ರಿಂದ 3 ಸೈಡ್ ಸಿಗುತ್ತೆ. 2 ಮಂದ 3 ಎಲ್ಲ ಅವಾಗಲೇ ಬುಕಿಂಗ್ ಆಗೋಗಿದೆ ಅನ್ಸುತ್ತಲ್ವಾ? ಹೌದು ಮೇಡಮ್. ಈ ಪೂಜೆ ಆಗಿ ಡ್ರೈನೇಜ್ ವರ್ಕ್ ನಡೀತಿರ್ಬೇಕಾದ್ರೆ ಒಂದು 15 ರಿಂದ 17 ಸೈಟ್ಸ್ ಆಗಿದೆ. ಹೌದು ಸರ್. ಸರ್, ಇದು ಫುಲ್ ಕಂಪ್ಲೀಟ್ ಆಗಕ್ಕೆ ಇನ್ನು ಎಷ್ಟು ದಿನ ಬೇಕಾಗುತ್ತೆ ಸರ್? ಇವಾಗ ಡ್ರೈನೇಜ್ ವರ್ಕ್ ಆಗಿದೆ, ಮಾರ್ಕೇಶನ್ ಆಗಿದೆ, ನಂಬರಿಂಗ್ ಆಗಿದೆ. ಮಾರ್ಕೇಶನ್ ಆಗಿದೆ ಅಲ್ವಾ ಸೈಟ್? ಮಾರ್ಕೇಶನ್ ಆಗಿದೆ ನೋಡಿ. ಇದು ಆ ಕಲ್ಲಿಂದ ಈ ಕಲ್ಗೆ 30 ಅಡಿ ಇದೆ. ಇದು 20-30 ಆಕ್ಚುಲಿ ಬೇರೆಯವ್ರು ಮಾಡೋದು. ನಾವು ರೋಡ್ಗೆ 30 ಅಡಿ ಮತ್ತೆ ಹಿಂದ್ಗಡೆಗೆ 20 ಅಡಿ ಇದೆ. ಹಿಂಗ್ 20ಕ್ಕೆ 30 ಇದೆ. ಸೊ ಇದು ಮಾರ್ಕೇಶನ್ ಆಗಿದೆ, ನಂಬರಿಂಗ್ ಆಗಿದೆ, CC ಡ್ರೈವೇಜ್ ಆಗಿದೆ. ಅಲ್ಲಿ ವರ್ಕ್ ನಡೀತಾ ಇದೆಯಲ್ಲ ಸರ್, ಅದು ವಾಟರ್ ಲೈನ್ ಮತ್ತೆ ಸೀವೇಜ್ ಲೈನ್ಗೆ ವರ್ಕ್ ನಡೀತಾ ಇದೆ. ಜೆಸಿಬಿ ವರ್ಕ್ ನಡೀತಾ ಇದೆ. ಇದು ಒಂದ್ಸಲ ಸ್ಟಾರ್ಟ್ ಆದ್ರೆ ಕಂಪ್ಲೀಟ್ ಆಗೋವರೆಗೂ ವರ್ಕ್ ಸ್ಟಾಪ್ ಆಗೋದಿಲ್ಲ. ಹೌದಾ ಸರ್? ಸರ್, ಇವಾಗ ನೀರಿನ ವ್ಯವಸ್ಥೆ ಯಾವ ತರ ಕೊಡ್ತೀರಾ ಸರ್? ಬೋರ್ವೆಲ್ ಕೊಡ್ತೀವಿ.
ನಿಮ್ದೇ ಸ್ವಂತ ಬೋರ್ ಇರುತ್ತೆ. ಬೋರ್ವೆಲ್ ಇದೆ. ಈ ಬೋರ್ವೆಲ್ ಆಲ್ರೆಡಿ ಹಾಕಿದೀವಿ. 4 ಇಂಚ್ ನೀರಿದೆ ಮೇಡಮ್. 4 ಇಂಚ್ ನೀರಿದೆ. ಏನಾದ್ರು CMC ಇಂದ ಏನಾದ್ರು ಪಂಚಾಯತ್ ಇಂದ ಏನಾದ್ರು ನೀರ್ ಬರುತ್ತಾ ಸರ್ ಇಲ್ಲೇನಾದ್ರು? ಅದೇ ಮುಂದಿನ ದಿನಗಳಲ್ಲಿ ಈಗ ಇಲ್ಲಿ ಇದೆಲ್ಲ ಇವಾಗ ಮನೆಗಳೆಲ್ಲ ಬಂದ್ಬಿಟ್ಟು ಇವಾಗ ಆಲ್ರೆಡಿ ಏನ್ ಯೂಸ್ ಮಾಡ್ತಾ ಇದಾರಲ್ಲ ಆ ಯೂಸ್ ವಾಟರ್ ಅಲ್ಲಿ ಓವರ್ ಟ್ಯಾಂಕ್ ಇದೆ. ಆ ಟ್ಯಾಂಕ್ ಇಂದ ಯೂಸ್ ಮಾಡ್ಕೊಂಡು ವಾಸ ಮಾಡ್ತಾ ಇರೋರು. ಬಟ್ ಇಲ್ಲಿ ಮನೆ ಕಟ್ಟು ವಾಸ ಮಾಡೋ ಅಂತವ್ರಿಗೆ ಇಲ್ಲೇನೆ ನಮ್ಮ ಲೇಔಟ್ ಅಲ್ಲೇ ಇರೋ ಬೋರ್ವೆಲ್ ಇಂದ ಸಫಿಶಿಯಂಟ್ ನೀರ್ ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ಸಿಗ್ಬೋದು. ಪ್ರೆಸೆಂಟ್ಲಿ ವಾಟರ್ ಮತ್ತೆ ಮನೆ ಕಟ್ಟೋರ್ಗೆ ಎಲೆಕ್ಟ್ರಿಸಿಟಿ ವಾಟರ್ ಅದೆಲ್ಲ ನಮ್ ಜವಾಬ್ದಾರಿ ಆಗಿರುತ್ತೆ. ಅದಷ್ಟು ನಾವು ಜವಾಬ್ದಾರಿ. ಸರ್ ಇದು ಎಷ್ಟು ಫೀಟ್ ರೋಡ್ ಕೊಟ್ಟಿದ್ದೀರಾ ಸರ್? ಇದು 25 ಫೀಟ್ ರೋಡ್ ಇದೆ. ಇದು 25 ಫೀಟ್. ಸರ್ ನಿಮ್ ಲೇಔಟ್ ಇಂದ ಕನೆಕ್ಟಿವಿಟಿ ಯಾವ ತರ ಇದೆ ಸರ್? ಕನೆಕ್ಟಿವಿಟಿ ಮೇಡಮ್ ಇಲ್ಲಿಗೆ ಬಸ್ಸಸ್ ಬಂದು ಮೆಜೆಸ್ಟಿಕ್ ಇಂದ 245 ಕ್ಯೂ ಇದೆ. KR ಮಾರ್ಕೆಟ್ ಇಂದ 245 D ಇದೆ. ನೆಲಮಂಗಲ ಇಂದ 245 H ಇದೆ. ಬಸ್ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ. ಮತ್ತೆ ನಿಮ್ಗೆ ಇಲ್ಲಿ ಕಂಸಂದ್ರ ಅಂತ ಊರ್ ಬರುತ್ತೆ. ರಾಘವೇಂದ್ರ ಟೆಂಪಲ್ ಇಲ್ಲಿ ಸರೌಂಡ್ ವಾಸ ಮಾಡೋ ಅಂತ ಜನಕ್ಕೆ ತುಂಬಾ ಚಿರಪರಿಚಿತವಾದ ಲೊಕೇಶನ್. ಅಲ್ಲಿಂದ ಕೇವಲ 1 ಕಿಲೋಮೀಟರ್ ಇದೆ. ಜಸ್ಟ್ 1 ಕಿಲೋಮೀಟರ್ ಇದೆ. ಶಿರ್ಡಿ ಸಾಯಿಬಾಬಾ ಟೆಂಪಲ್ ಇಂದ 1 ಕಿಲೋಮೀಟರ್ ಇದೆ. ಮತ್ತೆ ಭರತ್ ಮಾತಾ ಸ್ಕೂಲ್ಗೆ ಅಟ್ಯಾಚ್ ಆಗಿದೆ. ಬ್ಯಾಕ್ ಸೈಡ್ ಸ್ಕೂಲ್ ಇದೆ. ಅದಕ್ಕೆ ಅಟ್ಯಾಚ್ ಆಗಿದೆ. ಬೈಯಂಡಹಳ್ಳಿ ಸರ್ಕಲ್ ಇಂದ 1.5 ಕಿಲೋಮೀಟರ್ ಆಗುತ್ತೆ. 1.5 ಕಿಲೋಮೀಟರ್ ಆಗುತ್ತೆ. 2 ಕಿಲೋಮೀಟರ್ ಬಂದು ನಿಮ್ಗೆ ಜನಪ್ರಿಯ ಅಪಾರ್ಟ್ಮೆಂಟ್ಸ್ ಆಗುತ್ತೆ. ಮತ್ತೆ 3 ಕಿಲೋಮೀಟರ್ ನಿಮ್ಗೆ ವಿದ್ಯಾ ಸಂಸ್ಕಾರ ಸ್ಕೂಲು ಅಥವಾ ಕಡುಬಗೆರೆ ಕ್ರಾಸ್ ಇಂದ ಎಕ್ಸಾಕ್ಟ್ ಆಗಿ ನಿಮ್ಮ ಜಾಗ. ಈಗ ನೀವು ಬಂದಂಗೆ ಸರ್ ಮೇಡಮ್ ಕಂಪ್ಲೀಟ್ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿರೋ ಸರ್. ಇವಾಗ ಲೇಔಟ್ ಅಂತ ಹೇಳ್ಬಿಟ್ಟು ಬೇಸಿಕ್ ಕಮ್ಯುನಿಟೀಸ್ ಏನೇನ್ ಕೊಟ್ಟಿದ್ದೀರಾ ಸರ್? ಮೇಡಮ್ ಒಂದು ಲೇಔಟ್ ಸಾಮಾನ್ಯವಾಗಿ ಜನ ಬಂದು ವಾಸ ಮಾಡಕ್ಕೆ ಏನೆಲ್ಲ ಬೇಕು ಇದು ನೋಡಿ. ಜಾಗ ಬಂದು ಸಮತಟ್ಟಾಗಿರೋ ಅಂತ ಜಾಗ. ಸಮತಟ್ಟಾಗಿದೆ. ಯಾವುದೇ ಅರ್ತ್ ವರ್ಕ್ ಮಾಡಿರೋ ಅಂತ ನಿಮ್ಗೆ ಗುರುತುಗಳು ಸಿಗಲ್ಲ. ಲ್ಯಾಂಡ್ ಏನಿದೆ ಅದನ್ನ ಜಸ್ಟ್ ಡೋಸ್ ಮಾಡಿ ಫಾರ್ಮೇಶನ್ ಮಾಡಿರೋ ಅಂತದ್ದು. ಬೇಸಿಕ್ ಆಗಿ ಅಮ್ಯುನಿಟೀಸ್ ಡ್ರೈನೇಜ್ ಕೊಡ್ತೀವಿ, ಸೀವೇಜ್ ಕೊಡ್ತೀವಿ, ಎಲೆಕ್ಟ್ರಿಸಿಟಿ ಕೊಡ್ತೀವಿ, ವಾಟರ್ ಸಪ್ಲೈ ಕೊಡ್ತೀವಿ. ಮತ್ತೆ ಸುತ್ತ ಕಾಂಪೌಂಡ್ ವಾಲ್ ಹಾಕೊಡ್ತೀವಿ. ಗೇಟೆಡ್ ಕಮ್ಯುನಿಟಿ. ಒಂದ್ ಎಂಟ್ರಿ ಇರುತ್ತೆ, ಒಂದ್ ಎಕ್ಸಿಟ್ ಇರುತ್ತೆ. ಸರ್ ಇವಾಗ ಯಾರಾದ್ರೂ ಬಂದ್ರು ಸೈಟ್ ವಿಸಿಟ್ ಮಾಡಿದ್ರೆ ಯಾರಿಗಾದ್ರೂ ಸೈಟ್ ಇಷ್ಟ ಆಯ್ತು, ಇವಾಗ ಸರ್ ಅವರು ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ ಬರ್ಬೇಕು ಅಂತ ಅನ್ಕೊಂಡಿರ್ತಾರೆ ಸರ್, ಅವ್ರಿಗೆಲ್ಲ ಇವಾಗ ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಸ್ ಮತ್ತೆ ಡೈಲಿ ಬೇಕಾದಂತ ಗ್ರೋಸರೀಸ್ ಶಾಪ್ ಎಲ್ಲ ಹೆಂಗಿದೆ ಸರ್ ಈ ಲೇಔಟ್ ಕಡೆಯಿಂದ? ಸ್ಕೂಲ್ಸ್ ನಿಯರ್ಲಿ ಒಂದು 16 ರಿಂದ 17 ಸ್ಕೂಲ್ಸ್ ವೆಹಿಕಲ್ಸ್ ಓಡಾಡುತ್ತೆ ಈ ರೋಡ್ ಅಲ್ಲಿ. ಎಲ್ಲಿಂದ ಅಂದ್ರೆ ಚೈತನ್ಯ ಟೆಕ್ನೋ, ಎಂಬೆಸಿ ಸ್ಕೂಲ್ ಇದೆ, ವಾಣಿ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ವಾಗ್ದೇವಿ ವಿದ್ಯಾ ಕೇಂದ್ರ ಇದೆ, ವಿದ್ಯಾ ಸಂಸ್ಕಾರ ಸ್ಕೂಲ್ ಇದೆ, ಸ್ಮಾರ್ಟ್ ಸ್ಕೂಲ್ ಅಂತ ಇದೆ. ಅದನ್ನ ಬಿಟ್ರೆ ಮೇಡಮ್ ನೀವು ಈ ಕಡೆ ಏನಾದ್ರು ಬಂದ್ರೆ ಇಲ್ಲಿ ವಿಭಾ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಇದೆ, ಅಕ್ಷರ್ ವಿದ್ಯಾ ಕೇಂದ್ರ ಅಂತ ಇದೆ. ತುಂಬಾ ಸ್ಕೂಲ್ಸ್. ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿ ಭಾರತ್ ಮಾತಾ ಪಕ್ಕದಲ್ಲೇ ಇದೆ ಅಲ್ವಾ ಸರ್? ಈ ಸ್ಕೂಲ್ಸ್ ಇದೆ. ನೀವು ಇನ್ ಹಾಸ್ಪಿಟಲ್ ಅಂತ ಬಂದ್ರೆ ಅರ್ಕಾವತಿ ಹಾಸ್ಪಿಟಲ್ ಇದೆ, ಅನುಪಮ ಹಾಸ್ಪಿಟಲ್ ಇದೆ, ಪೂಜಾ ಹಾಸ್ಪಿಟಲ್ ಇದೆ, ಸುರಕ್ಷಾ ಹಾಸ್ಪಿಟಲ್ ಇದೆ. ಕನೆಕ್ಟಿವಿಟಿ ನಿಮ್ಗೆ ಎಲ್ಲ ಹಾಸ್ಪಿಟಲ್ಸ್, ಸ್ಕೂಲ್ಸ್ ಮತ್ತೆ ನೀವೇನ್ ಮನೆಗ್ ಬೇಕಾದಂತ ದಿನನಿತ್ಯ ವಸ್ತುಗಳಿಗೆ ನಿಮ್ಗೆ ಬೈಯಂಡಹಳ್ಳಿ ಸರ್ಕಲ್ ಅಲ್ಲಿ ಒಳ್ಳೆ ಮಾರ್ಟ್ ಗಳಾಗಿದೆ. ನಿಮ್ಗೆ ಕನೆಕ್ಟಿವಿಟಿ ನೀವು ಬರ್ಬೇಕಾದ್ರೆ ನೋಡಿದ್ರಿ ನಮ್ಗೆ ಎಷ್ಟು ಚೆನ್ನಾಗಿದೆ, ಏನೆಲ್ಲ ಸಿಗುತ್ತೆ. ಇಲ್ಲೆಲ್ಲ ಜನ ವಾಸ ಮಾಡ್ತಾ ಇದಾರೆ. ಬ್ಲೈಂಡ್ ಆಗಿ ಬಂದು ನಮ್ ಲೇಔಟ್ ಅಲ್ಲಿ ಸೈಡ್ ತಗೊಳ್ಳಿ ಅನ್ನೋದು ಏನು ಇಲ್ಲ. ಪ್ರೆಸೆಂಟ್ಲಿ ಮನೆಗಳಿವೆ, 2 ಫ್ಲೋರ್ 3 ಫ್ಲೋರ್ ಮನೆಗಳಿವೆ. ಆಲ್ರೆಡಿ ಜನ ವಾಸ ಮಾಡ್ತಾ ಇರೋಂತ ಜಾಗ. ಎಲ್ಲೋ ಇಂಟೀರಿಯರ್ ಅಲ್ಲಿ ಇಲ್ಲ ಅಲ್ವಲ್ಲ ಸರ್ ಲೇಔಟ್? ಯಾಕಂತ ಹೇಳಿದ್ರೆ ನಾನೇ ನೋಡ್ದಂಗೆ ಇವಾಗ ಮೇನ್ ರೋಡ್ ಇಂದಾನು ಜನಪ್ರಿಯ ಅಪಾರ್ಟ್ಮೆಂಟ್ಸ್ ತುಂಬಾನೇ ನಿಯರ್ ಬೈ ಇದೆ. ಎಲ್ಲೋ ಹೊರಗಡೆ ಇಂಟೀರಿಯರ್ ಅಂತ ಎಲ್ಲ ಲೇಔಟ್ ಮಾಡಿದ್ರೆ ಅಕ್ಕಪಕ್ಕದಲ್ಲೇ ನಾನು ನೋಡ್ದಂಗೆ ಸುಮಾರು ಅವಾಗ್ಲೇ ಮನೆಗಳು ಕೂಡ ಕನ್ಸ್ಟ್ರಕ್ಷನ್ ಆಗಿದೆ. ನಮ್ಮ ಉದ್ದೇಶ ಈಗ ಏನ್ ನಮ್ಮ ಗ್ರೂಪ್ ಜಾಗ ನೋಡಿ ನಾವು ಇದಕ್ಕೆ ಇನ್ವೆಸ್ಟ್ ಮಾಡಿ ಸೈಟ್ ಮಾಡಿ ಫಾರ್ಮೇಶನ್ ಮಾಡಕ್ ಮುಂಚೆ ಯಾವ್ದೋ ಒಂದ್ ಮಾಡಿ ಜನಕ್ಕೆ ಮಾರಿ ಅದರಿಂದ ಹೊರಗಡೆ ಬಂದ್ರೆ ಸಾಕು ಅನ್ನೋದಲ್ಲ ಮೇಡಮ್. ಕನಿಷ್ಠ ನಾವು ಹೊರಗಡೆ ಬಂದ ವಿತಿನ್ 3 to 4 months ಅಲ್ಲಿ ಒಬ್ರು ಮನೆ ಕಟ್ಟೋ ತರ ಇರ್ಬೇಕು ಅನ್ನೋ ತಲೆಯಲ್ಲಿ ಇಟ್ಕೊಂಡೆ ನಾವು ಜಾಗ ಹುಡ್ಕೋದು. ಮೇನ್ ಜಾಗ ಹುಡುಕ್ಬೇಕು ಅಂದ್ರೆ ನಾವು ಅದನ್ನ ನಮ್ಮ ಸೋರ್ಸಿಂಗ್ ಟೀಮ್ ಬಂದು ಕಂಪ್ಲೀಟ್ ಜಾಗ ಸೋರ್ಸ್ ಮಾಡುತ್ತೆ. ಅದು ನಮ್ಗೆ ಲೀಗಲಿ ಓಕೆ ಆದ್ರೆ ನಮ್ ಲೀಗಲ್ ಟೀಮು ಅದನ್ನ ಬಂದು ಎಲ್ಲಾ ಡಾಕ್ಯುಮೆಂಟ್ ಅನ್ನು ಚೆಕ್ ಮಾಡಿ ಲೀಗಲಿ ಈ ಜಾಗ ಚೆನ್ನಾಗಿದೆ ಮುಂದುವರಿಬಹುದು ಅಂತ ಅದು ನಮ್ಗೆ ಗ್ರೀನ್ ಸಿಗ್ನಲ್ ಕೊಟ್ಮೇಲೆ ನಾವು ಅದಕ್ಕೆ ಮೇಡಮ್ ನಾವು ಇಲ್ಲಿ ಲೇಔಟ್ ಮಾಡಬಹುದು ಅಂತ ಡೆವಲಪ್ಮೆಂಟ್ ಮಾಡಿ ಅದನ್ನ ಸೈಟ್ ಫಾರ್ಮೇಶನ್ ಮಾಡಿ ಒಂದ್ ಹಂತಕ್ಕೆ ಬಂದ ಮೇಲೆ ನಾವು ಮಾರ್ಕೆಟಿಂಗ್ ಬರ್ತೀವಿ. ಖಾಲಿ ಜಾಗನ ಡೋಸ್ ಮಾಡಿ ಅಲ್ಲಿ ಬೋರ್ಡ್ ಹಾಕೊಂಡ್ ಮಾರ್ಕೆಟ್ ಮಾಡಕ್ ಬರೋದಿಲ್ಲ. ಯಾಕೆ ಅಂತಂದ್ರೆ ಇಲ್ಲೇನಾರು ಒಂದ್ ಇರ್ಬೇಕು ಮೇಡಮ್. ಇಲ್ಲಿ ಬರುತ್ತೆ, ಇಲ್ಲಿ ಬುಕ್ ಮಾಡ್ಕೊಳ್ಳಿ, ಒಂದ್ 2 ಲಕ್ಷ ಕೊಟ್ರಿ 3 ಲಕ್ಷ ಕೊಟ್ರಿ 15 ದಿನದಲ್ಲಿ ಮಾಡ್ಕೊಡ್ತೀನಿ 20 ದಿನದಲ್ಲಿ ಮಾಡ್ಕೊಡ್ತೀನಿ. ಇದಿಲ್ಲ, ಇವತ್ತು ಇದಿದೆ. ಈ ಏನಿದೆ ಮೇಡಮ್, ಇವಾಗ ನಾನು ನಿಮ್ ಜೊತೆ ನಾನು ಈ ಲೇಔಟ್ ಜನಗಳ ಮುಂದೆ ಹೋಗ್ತಾ ಇರೋದು ಮೊದಲನೇ ಬಾರಿ.
ಆಯ್ತಾ ಮೇಡಮ್. ಇವತ್ತಿಗೆನೆ ಇಲ್ಲಿ ಡ್ರೈನೇಜ್ ಆಗಿದೆ, ಮಾರ್ಕೇಶನ್ ಆಗಿದೆ, ಮತ್ತೆ ನಂಬರಿಂಗ್ ಆಗಿದೆ, ಸೀವೇಜ್ ಮತ್ತೆ ವಾಟರ್ ಲೈನ್ ಗೆ ಕೆಲಸ ನಡೀತಾ JCB ಕೂಡ ಬಂದಿದೆ. 4-5 ಡೇಸ್ ಅಲ್ಲಿ ನಿಮ್ಗೆ ಸೀವೇಜ್ ವಾಟರ್ ಲೈನ್ ಕಂಪ್ಲೀಟ್ ಆಗುತ್ತೆ. ಓಕೆ ಆಯ್ತಲ್ಲ ಮೇಡಮ್. ಇನ್ನ ನಮಗ್ ಬೇಕಿರೋದು ಇದು ಗೇಟೆಡ್ ಕಮ್ಯುನಿಟಿ. ಅದನ್ನ ಬಂದು ನಾವು ಆಲ್ರೆಡಿ ಮಾತಾಡಿಟ್ಟಿದೀವಿ. ಒಂದ್ ಸ್ವಲ್ಪ ಮಳೆ ಇರೋದ್ರಿಂದ ಅವರು ಒಂದು 4-5 ಡೇಸ್ ಬಿಟ್ಟು ಬಂದ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನ ಮುಗಿದ್ರೆ ತಾರು ಇವಾಗ ಮೆಟ್ಲಿಂಗ್ ಮಾಡಿ ಡೋಸಿಂಗ್ ಮಾಡಿ ಇಡ್ತೀವಿ ಮೇಡಮ್. ಮಳೆಗಾಲ ಸ್ವಲ್ಪ ಕಮ್ಮಿ ಆದ್ಮೇಲೆ ತಾರ್ ಹಾಕ್ತೀರಾ. ಓಕೆ. ಸಿಸಿ ರೋಡ್ ಅಲ್ಲ ಟಾರ್ ಬರುತ್ತೆ. ತಾರ್ ರೋಡ್ ಬರುತ್ತೆ. ಓಕೆ ಸರ್, ಇವಾಗ ಯಾರಾದ್ರೂ ಬಂದು ಸೈಟ್ ವಿಸಿಟ್ ಮಾಡ್ಬೇಕಂತ ಹೇಳಿದ್ರೆ ಸರ್ ಹೆಂಗೆ ಸರ್? ಇವಾಗ ಡೈರೆಕ್ಟ್ ನಿಮ್ಮ ಲೇಔಟ್ ಗೆ ಬಂದು ವಿಸಿಟ್ ಮಾಡ್ಬೇಕಾ, ಇಲ್ಲ ನಿಮ್ಗೆ ಆಫೀಸ್ ಬಂದು ಕಾಂಟ್ಯಾಕ್ಟ್ ಮಾಡ್ಬೇಕಾ? ಎರಡು ತರ ಆಪ್ಷನ್ ಇದೆ ಮೇಡಮ್. ಇಲ್ಲಿ ನಮ್ಮ ಎಕ್ಸಿಕ್ಯೂಟಿವ್ಸ್ ಲೇಔಟ್ ಅಲ್ಲೂ ಇಟ್ಟಿರ್ತೀವಿ. ಓಕೆ. ಡೈರೆಕ್ಟ್ ಬಂದ್ರು ಅವರು ತೋರಿಸಿ ಅವೈಲೇಬಿಲಿಟಿ ಕೊಟ್ಟು ಇಷ್ಟ ಆದ್ರೆ ಬ್ಲಾಕ್ ಮಾಡ್ಕೊಬಹುದು. ಇಲ್ಲ ಕೆಲವರು ಗೊತ್ತಾಗಲ್ಲ, ನೀವೇ ಕರ್ಕೊಂಡು ಹೋಗಿ ತೋರಿಸಿ ಅಂದ್ರೆ ನಮ್ಮ ಆಫೀಸ್ ಚಿಕ್ಕೋಲ್ ಹತ್ರ ಬಂದ್ರೆ ಅಲ್ಲಿಂದ ನಮ್ಮ ಹುಡುಗರನ್ನ ಕಳ್ಸಿಕೊಡ್ತೀವಿ. ಅವ್ರು ಬಂದು ತೋರಿಸಿ ಅವ್ರಿಗೆ ಇಷ್ಟ ಆದ್ರೆ ಆಫೀಸಲ್ಲಿ ಮುಂದಿನ ಫಾರ್ಮಾಲಿಟೀಸ್ ಏನಿದೆ ಅದನ್ನ ಮುಗಿಸ್ಕೊಳ್ಬೇಕು. ಸರ್ ಇವಾಗ ಯಾರಾದ್ರೂ ಬಂದ್ರು, ಇವಾಗ ಸೈಟ್ ನಂಬರ್ ಎಕ್ಸಾಂಪಲ್ 29 ಇದೆ, ಇದೇನಾದ್ರೂ ಇಷ್ಟ ಆಯ್ತು ಸರ್, ಇವಾಗ ಬುಕಿಂಗ್ ಪ್ರೋಸೆಸ್ ಯಾವ ತರ ಇದೆ ಸರ್ ನಿಮ್ದು? ಮೇಡಮ್ ಜಾಗ ಇಷ್ಟ ಆದ್ರೆ ನಮ್ಗೆ ಅವರು ಪ್ರೈಸ್ ನೆಗೋಷಿಯೇಷನ್ಸ್ ಇರುತ್ತೆ. ಆಫ್ಟರ್ ಪ್ರೈಸ್ ನೆಗೋಷಿಯೇಷನ್ ನಾವು ಡಾಕ್ಯುಮೆಂಟ್ ಕೊಡ್ಬೇಕಾಗಿ ಬರುತ್ತೆ. ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ ಗೆ ಅವ್ರು ಒಂದು 5000 ರೂಪೀಸ್ ಅಮೌಂಟ್ ಅಂತ ಕೊಡ್ಬೇಕಾಗುತ್ತೆ. ಅದು ನಮ್ ಬುಕಿಂಗ್ ಅಮೌಂಟ್ ಅಂತ ತಗೋತೀವಿ. ಅದನ್ನ ನಾನು 5000 ರೂಪಾಯಿ ತಗೊಂಡ್ಮೇಲೆ ಅವ್ರಿಗೆ ಒಂದ್ ಸೆಟ್ ಆಫ್ ಡಾಕ್ಯುಮೆಂಟ್, ಈ ಜಾಗದ ಕಂಪ್ಲೀಟ್ ಡಾಕ್ಯುಮೆಂಟ್ ಅನ್ನ ಕೊಡ್ತೀವಿ. ಅದಕ್ಕೆ 7 ರಿಂದ 10 ದಿನ ಟೈಮ್ ಇರುತ್ತೆ. 7 to 10 ಡೇಸ್ ಟೈಮ್ ಕೊಡ್ತೀರಾ? 7 to 10 ಡೇಸ್ ಒಳಗಡೆ ಅವರು ವೆರಿಫಿಕೇಶನ್ ಮಾಡಿಸ್ಕೊಂಡು ಅವ್ರು ಒಂದ್ ಶಾರ್ಟ್ ಅಲ್ಲಿ ರೆಡಿ ಇದ್ರೆ ಅವ್ರು 5000 ರೂಪಾಯಿ ಕೊಟ್ಟರು ಸಾಕು, ನೆಕ್ಸ್ಟ್ ಅಮೌಂಟ್ ಬೇಡ ಮೇಡಮ್. ನಾವ್ ಹೇಳ್ದ ನೇಮ್ಗೆ ಅವ್ರು DD ತಂದು ಕೊಟ್ರೆ ರಿಜಿಸ್ಟರ್ ಮಾಡ್ಕೊಡ್ತೀವಿ. ಅವರು ರಿಜಿಸ್ಟರ್ ಮಾಡ್ಕೊಂಡು ಹೋಗ್ಬೋದು. ಒಂದ್ ಶಾರ್ಟ್ ಅಲ್ಲಿ ಇದ್ರೆ ಅವ್ರು ಒಂದ್ ಶಾರ್ಟ್ ಅಲ್ಲಿ ಇರಲ್ಲ, 1 ತಿಂಗಳು 2 ತಿಂಗಳು ಯಾವ್ದೋ ಅಮೌಂಟ್ ಬರೋದಿರುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ ಸರ್, ನಾ ಈಗ ಒಂದ್ 30% ಕೊಟ್ಟು ಅಗ್ರಿಮೆಂಟ್ ಮಾಡ್ಕೋತೀನಿ, ನನ್ಗೆ ಯಾವ್ದೋ ಅಮೌಂಟ್ ಬರ್ಬೇಕು. ಕೆಲವರು ಚೀಟಿ ಹಾಕೊಂಡಿರ್ತಾರೆ, ಕೆಲವರು ಯಾವ್ದೋ ಅಮೌಂಟ್ ಸ್ಟ್ರಕ್ ಆಗಿರುತ್ತೆ, ಬರೋದಕ್ಕೆ ಟೈಮ್ ಆಗಿರುತ್ತೆ, ಕೆಲವರು ಯಾರಿಗೋ ಕೊಟ್ಟಿರ್ತಾರೆ, ಡಿಪೆಂಡ್ ಆಗಿರುತ್ತೆ. ಯಾಕಂದ್ರೆ 4-6 ಕಡೆ ಕೊಟ್ಟಿರೋ ದುಡ್ಡನ್ನ ಕೂಡ್ಸಿ ಸೈಟ್ ತಗೊಳ್ಳೋ ಆ ಉದ್ದೇಶಕ್ಕೆ ಮೇಡಮ್ 30% ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಮುಂದಿನ ದಿನ ಅಂದ್ರೆ ಅದೇನ್ ಅಗ್ರಿಮೆಂಟ್ ಪೀರಿಯಡ್ಸ್ ಇರುತ್ತಲ್ಲ ಆ ಪೀರಿಯಡ್ ಒಳಗಡೆ ಅವ್ರು ಹೇಳೋ ಡೇಟ್ಗೆ ನಾವು ರಿಜಿಸ್ಟರ್ ಮಾಡ್ಕೊಡ್ತೀರಾ. ಬ್ಯಾಲೆನ್ಸ್ 70% ಅವ್ರು ರಿಜಿಸ್ಟರ್ ಟೈಮ್ ಕೊಟ್ಟರು. ಹೌದಾ ಸರ್? ಸರ್ ಈ ಲೇಔಟ್ಗೆ ಇವಾಗ ಡಾಕ್ಯುಮೆಂಟ್ಸ್ ಏನಾದ್ರು ತಗೊಂಡೋಗಿರ್ತಾರೆ, ಒಂದ್ ಸೆಟ್ ಆಫ್ ಡಾಕ್ಯುಮೆಂಟ್ಸ್, ಅವರ ಲಾಯರ್ ಏನಾದ್ರು ಇನ್ನು ಹೆಚ್ಚಿನ ಡಾಕ್ಯುಮೆಂಟ್ಸ್ ಏನಾದ್ರು ಬೇಕಂತ ಹೇಳಿದ್ರೆ ಸರ್? ಲೀಗಲ್ ನ ಕನ್ವಿನ್ಸ್ ಮಾಡಿ ಅಂತ ನಾನು ಎಲ್ಲೂ ಹೇಳಲ್ಲ ಮೇಡಮ್. ಅವ್ರು ಏನೇ ಕೇಳಿ ಅವ್ರ ಲಾಯರು ಸರಿ ಮುಂದುವರಿರಿ ಇದಕ್ಕೆ ಹೋಗ್ಬೋದು ಅಂತ ಹೇಳಿದ್ಮೇಲೆ ಮುಂದುವರಿಲಿ ಮೇಡಮ್. ಒಂದು ಬ್ಲೈಂಡ್ ಆಗಿ ನಂಬಿ ಆಮೇಲೆ ಮಾಡಿಸ್ಕೊಡ್ತೀನಿ ಆತರ ಏನಿಲ್ಲ. ಯಾವ್ದನ್ನು ನಾವು ಅದನ್ನ ಸಪೋರ್ಟ್ ಮಾಡಲ್ಲ ಮೇಡಮ್. ಅವರು ನಮ್ ಜಾಗ ಸರಿ ಇದೆ ಅಂತ ಅವ್ರು ಕೊಟ್ಟಂತ ಲಾಯರ್ ಓಕೆ ಮಾಡಿದ್ಮೇಲೆನೆ ಮುಂದುವರಿಲಿ. ಅದರ್ವೈಸ್ ಅವ್ರ ಕಸ್ಟಮರ್ ನಮ್ಗೆ ಇಲ್ಲ ನಮ್ ಲಾಯರ್ ಈ ಡಾಕ್ಯುಮೆಂಟ್ ನ ಒಪ್ಲಿಲ್ಲ ಅಂದ್ರೆ ಅವ್ರ ಡಾಕ್ಯುಮೆಂಟ್ ವಾಪಸ್ ಮಾಡ್ಲಿ ಮೇಡಮ್, ಅವ್ರ 5000 ರಿಟರ್ನ್ ಮಾಡ್ಬಿಡ್ತೀರಾ. ಪ್ಯೂರ್ಲಿ ಜೆನ್ಯೂನ್ ಮೇಡಮ್, ಅದ್ರಲ್ಲಿ ಯಾವುದೇ ತರ ಗೊಂದಲ ಬೇಡ. ಸರ್ ಇವಾಗ ಎಷ್ಟು ವರ್ಷದವರೆಗೂ ಡಾಕ್ಯುಮೆಂಟ್ಸ್ ಅವೈಲಬಲ್ ಇದೆ ಸರ್ ಈ ಲೇಔಟ್ ಇಂದ? ಮೇಡಮ್ 1950ನೇ ಇಸ್ವಿಯಿಂದ EC RTC ಮತ್ತೆ ಅದು ಕೈ ಬದಲಾವಣೆ ಯಾರ್ಯಾರಿಗಾಗಿದೆ, ಇದಕ್ಕೂ ಮುಂಚೆ ಯಾರು ತಗೊಂಡಿದ್ರು, ಅದಕ್ಕಿಂತ ಮುಂಚೆ ಯಾರು ತಗೊಂಡಿದ್ರು, ಅದೆಲ್ಲ ಮದರ್ ಡೀಟ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಕೊಡ್ತೀರಾ? ಆಕಾರ ಬಂದ್ ಸಮೇತ ಕೊಡ್ತೀವಿ. ಓಕೆ ಸರ್, ಪ್ರೈಸ್ ಪರ್ ಸ್ಕ್ವೇರ್ ಫೀಟ್ ಏನ್ ಕೊಟ್ ಮಾಡ್ತಾ ಇದೀರಾ ಸರ್ ಈ ಲೇಔಟ್ ಅಲ್ಲಿ? ಇದು 2300 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇದೆ. 2300 ರೂಪಾಯಿ ಇದೆ ಸರ್. ಏನಾದ್ರು ನೆಗೋಷಿಯಬಲ್ ಸರ್? ನಮ್ಮ ಚಾನೆಲ್ ಇಂದ ರೂಪ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಬಂದಿದ್ದೀನಿ ಅಂತ ಹೇಳಿದ್ರೆ ನಾನು ನೆಗೋಷಿಯಬಲ್ ಮಾಡ್ತೀರಾ ಸರ್? ಖಂಡಿತವಾಗ್ಲೂ ಮಾಡ್ಕೊಳ್ಳೋಣ ಮೇಡಮ್. ಪ್ರೈಸ್ ಸ್ಲೈಡ್ಲಿ ನೆಗೋಷಿಯಬಲ್ ಇದೆ, ಹೇಳ್ದಷ್ಟೇ ಪ್ರೈಸ್ ಯಾರು ಕೊಡೋದಕ್ಕಾಗಲ್ಲ. ಯಾಕಂದ್ರೆ ಸರ್ ಎಲ್ಲರಿಗೂ ಒಂದು ಕನ್ಸಿರುತ್ತಲ್ಲ ಸರ್, ಬೆಂಗಳೂರು ಒಂದು ಸ್ವಂತ ಸೈಟ್ ತಗೋಬೇಕು, ಒಂದು ನಿವೇಶನ ತಗೋಬೇಕು, ಇಲ್ಲ ಮಕ್ಳಿಗಾದ್ರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕೆಲವೊಬ್ರಿಗೆ ಒಂದೇ ಸಲ ಅಷ್ಟೊಂದು ಅಫೋರ್ಡ್ ಮಾಡೋದಕ್ಕೆ ಆಗಲ್ಲ ಸರ್. ಅವ್ರಿಗೇನಾದ್ರು ಲೋನ್ ಏನಾದ್ರು ಆಗುತ್ತಾ ಸರ್? ಲೋನ್ ಬೇಕು ಅಂದ್ರೆ ಒಂದು ಅಪ್ ಟು 60% ಲೋನ್ ಆಗುತ್ತೆ ಮೇಡಮ್. ಲೋನ್ ಮಾಡಿಸ್ಕೊಳ್ಳೋಣ. ಬಟ್ ಇದೇನಂದ್ರೆ ನೀವ್ ಹೇಳ್ದಾಗೆ ಎಲ್ರಿಗೂ ಅಫೋರ್ಡ್ ಮಾಡಕ್ ಆಗಲ್ಲ. ಹೌದು ಸರ್. ಆ ಉದ್ದೇಶಕ್ಕೆ ನಾವು 20-30 ಜಾಸ್ತಿ ಮಾಡಿದ್ವಿ. 20-30 ಕೂಡ 20-30 ಸೈಟ್ ನೇ ಫೋಕಸ್ ಮಾಡಿ ಮೇಡಮ್. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆನೆ ನಾವು ಸಪೋರ್ಟ್ ಆಗಿ ನಿಲ್ಬೇಕು ಅನ್ನೋದೇ ನಮ್ಮ ಆಸೆ. ಹೌದು ಸರ್. ಇಲ್ಲಿ ಇರೋದು ಹೇಳಿದ್ನಲ್ಲ ಮೇಡಮ್, ರೋಡ್ಗೆ 30 ಹಿಂದಕ್ಕೆ 20 ಇದೆ. ಮ್ಯಾಕ್ಸಿಮಮ್ ಸೈಟ್ಸ್ ನಿಮ್ಗೆ ಇಲ್ಲಿ ಈಸ್ಟ್ ಮತ್ತೆ ವೆಸ್ಟ್ ಫೇಸಿಂಗ್ ಅಲ್ಲಿ ಅವೈಲಬಿಲಿಟಿ ಇದೆ. ಬಟ್ ಇಷ್ಟೇ ಬೇಕು ಅನ್ನೋರು ಬೇಗ ಬಂದು ಬ್ಲಾಕ್ ಮಾಡ್ಕೊಳ್ಳಿ. ಬೇಗ ಬಂದು ಮಾಡ್ಕೋಬೇಕು. ಫೇಸಿಂಗ್ ಮ್ಯಾಟರ್ ಅಲ್ಲ ಅನ್ನೋರು ಟೇಕ್ ಯುವರ್ ಓನ್ ಟೈಮ್. ಯಾಕಂದ್ರೆ ಫೇಸಿಂಗ್ ಬೇಕಂತ ಹೇಳಿದ್ರೆ ಲಿಮಿಟೆಡ್ ಸೈಟ್, ಕೆಲವರದು ಡ್ರೀಮ್ಸ್ ಇರುತ್ತೆ ಇದೇ ಫೇಸಿಂಗ್ ಅಲ್ಲಿ ಸೈಟ್ ತಗೋ, ಇಷ್ಟಲ್ಲೇ ಬೇಕು ನಾರ್ತ್ ಅಲ್ಲಿ. ಅದಕ್ಕೆ ಈಗ ಆಫ್ ಸೈಟ್ ಏನಿದೆ ಮೇಡಮ್, ಆಫ್ ಸೈಟ್ ನಿಮ್ ಬಜೆಟ್ ಅಲ್ಲೇ ವರ್ಕೌಟ್ ಆಗುತ್ತೆ ಅಂದ್ರೆ ಆಫ್ ಸೈಟ್ಸ್ ಇದೆ. ಕೆಲವರು 30-40 ಅಂದ್ರೆ ಜಾಸ್ತಿ ಆಗುತ್ತೆ. ಆಫ್ ಸೈಟ್
ಹೋಗೋಂತವ್ರಿಗೆ ಪ್ರಿಫರ್ ಮಾಡೋರ್ಗೆ ಒಂದ್ ಒಳ್ಳೆ ಲೇಔಟ್ ಖಂಡಿತವಾಗ್ಲೂ ಒಳ್ಳೆ ಲೇಔಟ್. ಯಾಕಂದ್ರೆ ಇಮಿಡಿಯೇಟ್ ಮನೆ ಕಟ್ಟುವಂತ ಜಾಗ ನೋಡಿದ್ರು ಇಲ್ಲ ರೋಡ್ ಕನೆಕ್ಟಿವಿಟಿ ಚೆನ್ನಾಗಿದ್ದು ಇವತ್ತು ಹಾಕಿದ್ರೆ 2 ವರ್ಷಕ್ಕೆ ಒಂದ್ ಡಬಲ್ ಇರ್ಬೇಕು. ಹೌದು ಸರ್. ಇಲ್ಲ ಪ್ರೆಸೆಂಟ್ಲಿ ವಾಸ ಮಾಡೋ ತರ ಇರ್ಬೇಕು. ಎಲ್ಲೋ ಮಾಡಿ ಆ ಲೇಔಟ್ ನ ಮಾಡಿ ಅದು ಮೇಂಟೆನೆನ್ಸ್ ಮಾಡ್ಕೊಂಡ್ ಕಾಲ ಕಳೆಯೋ ತರ ನಾವ್ ಇಷ್ಟಪಡಿಲ್ಲ. ಓಕೆ, ಜನ ಅಲ್ಲಿ ವಾಸ ಮಾಡೋದು. ಹೌದು ಸರ್, ಅದರ ಕಾನ್ಸೆಪ್ಟ್ ಅಲ್ಲಿ ವರ್ಕ್ ಅಲ್ವಾ ಸರ್? ಒಂದು ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾ ಇದೀರಾ ಸರ್. ಯಾಕಂದ್ರೆ ಲೇಔಟ್ ಅಷ್ಟೇ ಒಳ್ಳೆ ಜಾಗದಲ್ಲಿ ಪ್ರಿಫರ್ ಮಾಡಿದಿರಿ. ಯಾಕಂದ್ರೆ ಸ್ಕೂಲ್ ನಿಯರ್ ಬೈ ಇರೋದು, ಅಕ್ಕಪಕ್ಕದಲ್ಲಿ ಸುಮಾರು ಮನೆಗಳಂತ ಇರುವಂತ ಲೇಔಟೇ ಮಾಡಿದೀರಾ ಸರ್. ಹೌದು, ನಾವು ಕಳೆದ 6 months ಅಲ್ಲಿ ಮೇಡಮ್ ಸರ್ ಒಂದು 200 ಇಂದ 250 ಜಾಗ ನೋಡಿದೀವಿ. ಆ 250 ಜಾಗದಲ್ಲಿ ನಮಗೆ ಇಷ್ಟ ಆಗಿರೋದು 3 ರಿಂದ 4 ಜಾಗನ ಇವಾಗ ಡಾಕ್ಯುಮೆಂಟೇಶನ್ ಫೈನಲ್ ಆಗಿ ಅಗ್ರಿಮೆಂಟ್ ಆಗಿ ಡೆವಲಪ್ಮೆಂಟ್ ವರ್ಕ್ ನಡೀತಾ ಇದೆ. ಈ ಜಾಗ ಅಲ್ಲದೆ ನಮ್ಮದು ಬಂದ್ಬಿಟ್ಟು ನಿಮ್ಗೆ ದೊಡ್ಡಾಲ್ಮರದ ರೋಡ್ ಹತ್ರ ಇದೆ, ನೆಲಮಂಗಲದಲ್ಲಿ ಮಾಡ್ತಾ ಇದೀವಿ, ಇದಿದೆ, ಮತ್ತೆ ಮಾಚೋಳ್ಳಿ ಹತ್ರನೂ ಇದೆ. ಮಾಚೋಳ್ಳಿ ಸ್ಮಾರ್ಟ್ ಸ್ಕೂಲ್ ಇದೆಯಲ್ಲ, ಆ ಮಾಚೋಳ್ಳಿ ಸ್ಮಾರ್ಟ್ ಸ್ಕೂಲ್ ಇಂದ ಜಸ್ಟ್ 1 ಕಿಲೋಮೀಟರ್ ಒಂದು 16 ಸೈಟ್ ಇರೋ ಅಂತ ಒಂದು ಲೇಔಟ್ ಇದೆ. ಹಾಗಾದ್ರೆ ನೋಡಿದ್ರಲ್ಲ ವೀಕ್ಷಕರೇ, ಇದೊಂದೇ ಲೇಔಟ್ ಅಂತ ಅಲ್ಲ, ನಿಮ್ಗೇನಾದ್ರೂ ಸ್ವಲ್ಪ ಇನ್ನು ಪ್ರೈಸ್ ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ, ನಮ್ಗೆ ಬೇರೆ ಕಡೆ ಎಲ್ಲಾದ್ರೂ ನೀವೇನಾದ್ರೂ ನೆಲಮಂಗಲ ಸೈಡ್ ಏನಾದ್ರು ಹುಡುಕ್ತಾ ಇದೀರಾ, ಇಲ್ಲ ಅಂದ್ರೆ ಸರ್ ಹೇಳ್ದಂಗೆ ಮಾಚೋಳ್ಳಿ ಕಡೆ ಏನಾದ್ರು ಸೈಟ್ಸ್ ಏನಾದ್ರು ಹುಡುಕ್ತಾ ಇದ್ರ ನೋಡಿ, ಆ ಲೇಔಟ್ ಕೂಡ ಇದೆ ಅಲ್ವಾ ಸರ್? ಬೇಕಂತ ಹೇಳಿದ್ರೆ ನೀವು ಆ ಲೇಔಟ್ ಅವ್ರಿಗೆ ತೋರಿಸ್ತಿರಲ್ವಾ ಸರ್? ಬೇಕಂತ ಹೇಳಿದ್ರೆ ಸೈಟ್ ಅವೈಲಬಿಲಿಟಿ ನಾನು ಏನ್ ಕೊಟ್ಟಿದ್ದೀನಿ ಮೇಡಮ್, ಅವರು ಇದ್ರೊಂದೇ ಮಾಹಿತಿ ಅಲ್ಲ, ನಾನು ಎಲ್ಲಾದ್ರೂ ಮಾಹಿತಿನೂ ಕೊಡ್ತೀನಿ. ಅವ್ರು ಎಲ್ಲಾನು ವಿಸಿಟ್ ಮಾಡಿ ಯಾವ್ದು ಅವ್ರ ಕನ್ವಿನಿಯಂಟ್ ಅದನ್ನ ಅವ್ರು ಆಯ್ಕೆ ಮಾಡ್ಕೊಡ್ತೀವಿ. ಖಂಡಿತವಾಗ್ಲು ವಿಡಿಯೋ ನೋಡಿ ಕಸ್ಟಮರ್ ಬಂದು ಇಲ್ಲಿ ನಮ್ ಜಾಗ ನೋಡಿ ಅವ್ರಿಗೆ ಇಷ್ಟ ಆದ್ರೆ ಪ್ರೈಸ್ ನೆಗೋಷಿಯಬಲ್ ನಮ್ಮ ಎಲ್ಲಾ ಪ್ರಾಜೆಕ್ಟಬಲ್ ಇದೆ. ಎಲ್ಲಾ ಪ್ರಾಜೆಕ್ಟ್ ಅಂತ ಅಲ್ಲ, ಎಲ್ಲಾ ಪ್ರಾಜೆಕ್ಟ್ ಅಲ್ಲೂ ಮಾಡ್ಕೊಡ್ತೀವಿ. ಓಕೆ, ದೊಡ್ಡಾಲ್ಮರದಾಗ್ಲಿ ನೆಲಮಂಗಲ ಆಗ್ಲಿ, ತಾವರೆಕೆರೆ ಇರ್ಬೋದು, ನೆಲಮಂಗಲ ಇರ್ಬೋದು, ದೊಡ್ಡಾಲ್ಮರ ಇರ್ಬೋದು, ಮಾಚೋಳ್ಳಿ ಇರ್ಬೋದು, ಅಥವಾ ನೀವು ನಿಂತಿರೋ ಬೆಟ್ಟಳ್ಳಿ ಲೇಔಟ್ ಇರ್ಬೋದು, ಎಲ್ಲಾ ಪ್ರಾಜೆಕ್ಟ್ ಅಲ್ಲೂ ಪ್ರೈಸ್ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಜಾಸ್ತಿ ನಿರೀಕ್ಷೆ ಮಾಡಬೇಡಿ, ಎಷ್ಟು ಸಾಧ್ಯ ಅಷ್ಟು ಮಾಡ್ತೀವಿ. ಒಟ್ನಲ್ಲಿ ಒಂದು ಬೆಸ್ಟ್ ಪ್ರೈಸ್ ಖಂಡಿತವಾಗ್ಲೂ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ. ಬರೋರು ಹ್ಯಾಪಿಯಾಗಿ ಹೋಗ್ಬೇಕು, ಒಳ್ಳೆ ಪ್ರೈಸ್ ಉದ್ದೇಶನೇ ಅದು ಮೇಡಮ್ ಅಲ್ವಾ ಸರ್? ಈಗ ನಾನು ಹೇಳೋದೊಂದೇನ್ ಮೇಡಮ್, ನೀವು ಒಬ್ರು ಸೈಟ್ ಬಂದ್ ತಕೊಂಡ್ರೆ ನಮ್ಮ ಸರ್ವಿಸ್ ಹೇಗಿರುತ್ತೆ ಅಂದ್ರೆ, ಅವ್ರು ಕನಿಷ್ಠ ಅಂದ್ರು 5 ಜನ ಕರ್ಕೊ ಬರೋ ತರ ಇರ್ಬೇಕು. ಅವರ ಬೆವರಿನ ಹಣದ ಜೊತೆ ನಾವು ಆಟ ಆಡೋರಲ್ಲ ಮೇಡಮ್. ತುಂಬಾ ರೆಸ್ಪೆಕ್ಟ್ ಮಾಡ್ತೀವಿ. ಇಷ್ಟ ಇಲ್ಲ ಅಂದ್ರೆ ಅದನ್ನ ಆ ವ್ಯವಹಾರ 5,000 ರೂಪಾಯಿ ತಿರೋಗಿರುತ್ತೆ. ಅವ್ರ ಸೈಟ್ ಇಷ್ಟ ಇಲ್ಲ ಅಂದ್ರೆ 5,000 ಅಲ್ಲೇ ವಾಪಸ್ ಮಾಡಿ ಕಳ್ಸಿರ್ತೀವಿ. ಮುಂದೆ ಬಂದು ಇಲ್ಲ ಸರಿ ಇದೆ ಅಂತ ಮುಂದೆ ಬಂದವ್ರಿಗೆ ಅವರು ನಮ್ಮನ್ನ ಮರೆಯಕ್ ಆಗ್ಬಾರ್ದು, ಆ ತರ ಸರ್ವಿಸ್ ಕೊಡ್ತೀವಿ. ಎಲ್ಲ ಸುಮಾರು ಜನ ಹ್ಯಾಪಿ ಕಸ್ಟಮರ್ಸ್ ಇದಾರಲ್ವಾ ಸರ್? 600 ಮೆಂಬರ್ಸ್ ಇದಾರೆ. 600 ಮೆಂಬರ್ಸ್ ಹ್ಯಾಪಿ ಕಸ್ಟಮರ್ಸ್ ಇದಾರೆ ಸರ್. ಇವಾಗ ಲೇಔಟ್ ಇಂದ ಸರ್ ಎಕ್ಸಾಕ್ಟ್ ಆಗಿ ಮೆಜೆಸ್ಟಿಕ್ ಇಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್? ಇಲ್ಲಾಂದ್ರೆ ನೈಸ್ ರೋಡ್ ಇಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? ಅದೊಂದು ಕ್ಲಾರಿಟಿ ನಮ್ಮ ವೀಕ್ಷಕರಿಗೆ ಕೊಡಿ ಸರ್. ಇದು ಮೆಜೆಸ್ಟಿಕ್ ಇಂದ 19 ಕಿಲೋಮೀಟರ್ ಆಗುತ್ತೆ, ಸುಮ್ನಳ್ಳಿಯಿಂದ 9 ಕಿಲೋಮೀಟರ್, ನೈಸ್ ರೋಡ್ ಇಂದ 5 ಕಿಲೋಮೀಟರ್, ಮತ್ತೆ ಕಡುಬಗೆರೆ ಕ್ರಾಸ್ ಇಂದ 3 ಕಿಲೋಮೀಟರ್. ಅದಕ್ಕಿಂತ ಹೆಚ್ಚಾಗಿ ಮೇಡಮ್ ನಿಮ್ಗೆ ಜನಪ್ರಿಯ ಅಪಾರ್ಟ್ಮೆಂಟ್ ಇಂದ 2 ಕಿಲೋಮೀಟರ್ ಆಗುತ್ತೆ. ಕಂಸಂದ್ರ ರಾಘವೇಂದ್ರ ಟೆಂಪಲ್ ಇಂದ 1 ಕಿಲೋಮೀಟರ್, ಮಾದನಾಯಕನಹಳ್ಳಿ ತುಮಕೂರು ಮೇನ್ ರೋಡ್ ಇಂದ 5.5 6 ಕಿಲೋಮೀಟರ್ ಈ ಲೊಕೇಶನ್ ಇದೆ ಮೇಡಮ್. ಇದೆ ಅಂದ್ರೆ ನೆಲಮಂಗಲಗೂ ತುಂಬಾ ಬೇಗ ಕನೆಕ್ಟ್ ಆಗ್ಬೋದು. ಹೌದು, ಈ ರೋಡ್ ಬಂದು ಈಗ ಕಡುಬಗೆರೆ ಕ್ರಾಸ್ ಇಂದ ತುಮಕೂರು ರೋಡ್ಗೆ ಈ ಮಿಡಿಲ್ ಅಲ್ಲಿ ಬರುವಂತದ್ದು. ಅಂದ್ರೆ ಇದು ನಿಮ್ಗೆ ಮಾಗಡಿ ರೋಡ್ಗೆ ಒಂದು 3 ಕಿಲೋಮೀಟರ್, ತುಮಕೂರು ರೋಡ್ಗೆ ಒಂದು 6 ಕಿಲೋಮೀಟರ್. 6 ಕಿಲೋಮೀಟರ್ ಸರ್. ಇವಾಗ ಯಾರಾದ್ರೂ ಇಲ್ಲಿ ಸೈಟ್ ತಗೊಂಡ್ರೆ ಅಂತ ಹೇಳಿದ್ರೆ ಸರ್, ಅಮರಾಮಿಗೆ ತುಮಕೂರ್ಗೂ ಕನೆಕ್ಟಿವಿಟಿ ಇದೆ, ನೆಲಮಂಗಲಗೂ ಇದೆ, ಈ ಕಡೆ ಮೈಸೂರ್ಗೆ ಹೋಗ್ಬೇಕಂದ್ರೆ ಮೈಸೂರ್ಗೂ ಇದೆ, ಮಾಗಡಿಗೆ ಹೋಗ್ಬೇಕಂದ್ರೆ ಮಾಗಡಿಗೂ ಕೂಡ ಅಟ್ಯಾಚ್ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ. ಟ್ರಾಫಿಕ್ ಫ್ರೀ ಅಲ್ವಾ ಸರ್? ನೈಸ್ ರೋಡ್ ಆದ್ಮೇಲೆ ಇರುವಂತದ್ದು. ಹೌದು ಸರ್, ಟ್ರಾಫಿಕ್ ಫ್ರೀ ಅಂತಾನೆ ಹೇಳ್ಬೋದು. ಇವಾಗ ಯಾರಾದ್ರೂ ಆರಾಮಾಗಿ ಮನೆ ಕಟ್ಟಿಸ್ಕೊಂಡು ಆರಾಮಾಗಿ ಯಾವ್ದು ಟ್ರಾಫಿಕ್ ಪೊಲ್ಯೂಷನ್ ಇಲ್ದಂಗೆ ಯಾವ್ದು ತುಂಬಾ ಗಿಜಿ ಬೇಡ ಅಂತ ಹೇಳಿದ್ರೆ ಸಕ್ಕದಾಗಿದೆ ಸರ್ ಲೇಔಟ್ ಮಾತ್ರ. ಓಕೆ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಗುರು ಸರ್ ಅವರು ಪ್ರತಿ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಈ ಲೇಔಟ್ ವಿಸಿಟ್ ಮಾಡಿ, ಲೇಔಟ್ ಏನಾದ್ರು ಇಷ್ಟ ಆಯ್ತಾ, ನಿಮ್ಗೆ ಯಾವ್ದಾದ್ರು ಸೈಟ್ ಏನಾದ್ರು ಇಷ್ಟ ಆಯ್ತಾ, ಅದು ಹೋಗ್ಬಿಟ್ಟು ಸೈಟ್ ನಂಬರ್ ಯಾವ್ದು ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಗುರು ಸರ್ ಅವ್ರಿಗೆ ಹೋಗ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಇಲ್ಲಾಂದ್ರೆ ಯಾರಾದ್ರೂ ಎಕ್ಸಿಕ್ಯೂಟಿವ್ ಯಾರಾದ್ರೂ ಇದ್ದೇ ಇರ್ತಾರೆ ಲೇಔಟ್ ಅಲ್ಲಿ ಅಲ್ವಾ ಸರ್? ಎಕ್ಸಿಕ್ಯೂಟಿವ್ ಯಾರಾದ್ರೂ ಇದ್ದೇ ಇರ್ತಾರೆ, ಎಕ್ಸಿಕ್ಯೂಟಿವ್ ಯಾರಾದ್ರೂ ಇದ್ದೇ ಇರ್ತಾರೆ, ಅವ್ರಿಗೂ ಕೂಡ ಕಾಂಟ್ಯಾಕ್ಟ್ ಮಾಡಿ ಸೈಟ್ ನಂಬರ್ ಯಾವ್ದು ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಸರ್ಗೆ ಹೇಳಿ. ಆಮೇಲೆ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ನ ತಗೊಂಡೋಗ್ಬಿಟ್ಟು ಒಂದು 5,000 ರೂಪೀಸ್ ಕಟ್ಟಿದ್ರೆ ಸಾಕು, ಬುಕಿಂಗ್ ಅಮೌಂಟ್ ಅಂತ ಹೇಳ್ಬಿಟ್ಟು ಕಟ್ಟಿದ್ರೆ ಸಾಕು, ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ನ ತಗೊಡ್ತಾರೆ. ಅದನ್ನ ತಗೊಂಡೋಗ್ಬಿಟ್ಟು ನಿಮ್ಮ ಲಾಯರ್ ತೋರಿಸಿ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಇದನ್ನ ಹೇಳ್ತೀನಿ, ಒಬ್ರಲ್ಲ ಇಬ್ರು ಲಾಯರ್ ಹತ್ರ ತೋರಿಸ್ಬಿಟ್ಟು ವೆರಿಫೈ ಮಾಡಿ, ಆಮೇಲೆ ನಿಮ್ಮ ಲೀಗಲ್ ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ಅಂತ ಹೇಳಿದ್ಮೇಲೆ ನಿಮ್ಗೆ ಓಕೆ ಅಪ್ಪ ನಂಗೆ ಲೀಗಲ್ ಎಲ್ಲ ಓಕೆ ಅನ್ಸಿದೆ, ನಾನು ಸೈಟ್ ಇವಾಗ ಪರ್ಚೇಸ್ ಮಾಡ್ಬೋದು ಅಂತ ಹೇಳಿದ್ರೆ ಸರ್ ಹತ್ರ ಬಂದ್ಬಿಟ್ಟು ಒಂದ್ಸಲಿ ಮಾತಾಡಿ. 2,300 ರೂಪೀಸ್ ಹೇಳ್ತಾ ಇದಾರೆ ಪರ್ ಸ್ಕ್ವೇರ್ ಫೀಟ್, ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ. ಹಾಗೆ ಮೋರ್ ದನ್ 600 ಕಸ್ಟಮರ್ಸ್ ಹ್ಯಾಪಿ ಕಸ್ಟಮರ್ಸ್ ಇದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಿಲ್ಲ ನಂಬರ್, ಅದಕ್ಕೆ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ಇನ್ನು ನನ್ನ
ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ನ ಯಾರು ಫಾಲೋ ಮಾಡ್ತಾ ಇಲ್ಲ ದಯವಿಟ್ಟು ಅದನ್ನು ಕೂಡ ಫಾಲೋ ಮಾಡಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದು ಕೂಡ ಲಿಂಕ್ ಹಾಕಿರ್ತೀನಿ. ಸರ್ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದ್ರೂ ಹೇಳಕ್ ಇಷ್ಟ ಬೀಳ್ತೀರಾ ಸರ್? ಕೊನೆಯದಾಗಿ ಯಾವ್ದೇ ಗೊಂದಲ ಬೇಡಿ, ಇದು ಬಂದು ಪಂಚಾಯತ್ ಅಪ್ರೂವಲ್ ಪ್ರಾಜೆಕ್ಟ್. ಇದು 2 ಎಕರೆ 4 ಕ್ವಿಂಟಲ್ ಮಾಡಿದ್ವಿ. 60 ಸೈಟ್ ಇದೆ. ಅವೈಲಬಿಲಿಟಿ 43 ಸೈಟ್ ಉಳಿದಿದೆ. 20, 30 ಮತ್ತೆ 30, 40 ಸೈಟ್ಸ್ ಅವೈಲಬಿಲಿಟಿ ಇದೆ. 20, 30ರಲ್ಲಿ ಒಂದು ಅಡ್ವಾಂಟೇಜ್ ಏನಂದ್ರೆ ರೋಡ್ಗೆ 30 ಅಡಿ ಮತ್ತೆ ಹಿಂದ್ಗಡೆಗೆ 20 ಅಡಿ ಇರುವಂತ ಸೈಟ್ಸ್ ಅವೈಲಬಿಲಿಟಿ ಇದೆ. ದಯಮಾಡಿ ಇಷ್ಟ ಇದ್ರೆ ನಮ್ದು ಸ್ಕ್ರೋಲಿಂಗ್ ಅಲ್ಲಿರೋ ನಂಬರ್ಗೆ ಫೋನ್ ಮಾಡಿ ಹೆಚ್ಚಿನ ಮಾಹಿತಿನ ತಗೊಳ್ಳಿ. ಫ್ರೀ ಮಾಡ್ಕೊಂಡು ಸೈಟ್ ವಿಸಿಟ್ ಮಾಡಿ. ಜಾಗ ಇಷ್ಟ ಆದ್ರೆ ಅಡ್ವಾನ್ಸ್ ಮಾಡಿ ಡಾಕ್ಯುಮೆಂಟ್ ತಗೊಂಡು ಹೋಗಿ. ಸರ್ ಥ್ಯಾಂಕ್ ಯು ಸರ್. ಒಂದು ಒಳ್ಳೆ ಇನ್ಫಾರ್ಮೇಶನ್ ನ ಕೊಟ್ರಿ ಇವತ್ತು ನಮ್ಮ ವೀಕ್ಷಕರಿಗೆ. ಒಂದು ಒಳ್ಳೆ ಲೇಔಟ್ ನ ತೋರಿಸಿದಿರಾ, ಒಳ್ಳೆ ಇನ್ಫಾರ್ಮೇಶನ್ ನ ಕೊಟ್ರಿ ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ನೋಡಲ್ಲ ವೀಕ್ಷಕರೇ, ಇನ್ನೇನು ಯೋಚನೆ ಮಾಡ್ತೀರಾ? ಕೆಳಗಡೆ ಡಿಸ್ಟ್ರಾಕ್ಟ್ ಅಲ್ಲಿ ನಮ್ಮ ಅದಕ್ಕೊಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಬೈ.